ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಸುಗಂಧ ದ್ರವ್ಯದ ಉಪಾಯ ಅಪಾರ ಹಣ ತಂದುಕೊಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಹಾಗೆಯೇ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಕೆಲ ನಟ ನಟಿಯರನ್ನ ನೋಡಿದೀರಾ? ಅವ್ರು ಎಲ್ಲೇ ಇದ್ರೂ ಕೂಡ ಜನ ಓಡ್ ಹೋಗಿ ಅವ್ರ ಸುತ್ತ ಗುಂಪು ಕಟ್ಕೊಂಡು ನಿಂತು ಬಿಡ್ತಾರೆ. ಆಗ ನಾವೆಲ್ಲ ಅವರೆಲ್ಲ ತೆರೆ ಮೇಲೆ ಮಿಂಚಿದವರು, ಅದಕ್ಕೆ ಜನ ಹೀಗೆಲ್ಲ ಮುಗ್ಲಿ ಬೀಳೋದು ಅಂತ ಅನ್ಕೊಂಡ್ಬಿಡ್ತೀವಿ. ಅದು ನಿಜ ಕೂಡ ಹೌದು. ಇನ್ನು ಕೆಲವರು ಇರ್ತಾರೆ, ಅವರೆಲ್ಲ ನಮ್ಮ ನಿಮ್ಮಂತೆ ಕಾಮನ್ ಆಗಿರ್ತಾರೆ. ಆದ್ರೂ ಜನ ಅವ್ರ ಜೊತೆ ಮಾತನಾಡೋದಕ್ಕೆ, ಅವ್ರ ಜೊತೆಗೆ ಸಮಯ ಕಳೆಯೋದಕ್ಕೆ, ಅವ್ರ ಜೊತೆಗೆ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ನೋಡ್ತಾರೆ. ಇಂಥ ಜನ ನಿಮ್ಮ ಮನೆ ಹತ್ರನೋ ಇಲ್ಲ ನಿಮ್ಮ ಆಫೀಸ್ನಲ್ಲೋ ಇದ್ದೇ ಇರ್ತಾರೆ. ಹಾಗಂತ ಅವರೇನೋ ವಿಶೇಷ ಸಾಧನೆ ಮಾಡಿರ್ತಾರೆ ಅಂತ ಅಲ್ಲ, ಅವರು ಕೂಡ ನಮ್ಮ ನಿಮ್ಮಂತೆ ಕಾಮನ್ ಜನ. ಆದ್ರೂ ಅವರಲ್ಲಿರುವಂತಹ ಒಂದು ವಿಶೇಷ ಶಕ್ತಿ ಜನರನ್ನ ಆಕರ್ಷಿಸ್ತಾ ಇರತ್ತೆ. ನಿಮ್ಗೂ ಕೂಡ ಜನ ನಿಮ್ಮನ್ನ ಗುರುತಿಸ್ಬೇಕು, ಜನರ ಗುಂಪಿದ್ದಲ್ಲಿ ಅಲ್ಲಿ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು ಅನ್ನೋ ಆಸೆ ಇದೆಯಾ? ಹಾಗಾದ್ರೆ ನೀವು ಈ ಸರಳ ಉಪಾಯವನ್ನ ಮಾಡಲೇಬೇಕು. ಈ ಉಪಾಯವನ್ನ ಲಾಲ್ ಕಿತಾಬ್ ಅನ್ನೋ ತಂತ್ರಶಾಸ್ತ್ರದ ಪುಸ್ತಕದಲ್ಲೂ ಉಲ್ಲೇಖ ಮಾಡಿರುವಂತಹ ಉಪಾಯ ಆಗಿದೆ. ಇದನ್ನ ಮಾಡಿದ್ರೆ ಸಾಕು, ಜನರು ನಿಮ್ಮ ಹತ್ರ ಬರೋದಲ್ಲದೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಕೂಡ ಗುರುತಿಸ್ತಾರೆ. ಅಂಥ ಚಮತ್ಕಾರ ಆಗಬೇಕು ಅಂತಂದ್ರೆ ಈ ಸರಳವಾದ ಉಪಾಯವನ್ನ ನೀವು ಮಾಡಿದ್ರೆ ಸಾಕು. ಹಾಗಾದ್ರೆ ಈ ಉಪಾಯ ಹೇಗ್ ಮಾಡಬೇಕು, ಅದಕ್ಕಾಗಿ ಬೇಕಾಗಿರುವಂತಹ ವಸ್ತುಗಳು ಏನೇನು ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಕೆಲಸ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನೀವು ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಚೆನ್ನಾಗಿರುವಂತ ಬಟ್ಟೆಯನ್ನ ಹಾಕೊಂಡು, ತಲೆ ಬಾಚಿಕೊಂಡು, ಪೌಡ್ರು ಇಲ್ಲ ಕ್ರೀಮನ್ನ ಹಚ್ಕೊಂಡು ನೀಟಾಗಿ ಹೋಗಿರ್ತೀರಾ, ಹೌದಾ? ಇನ್ನು ಕೆಲವರು ತಪ್ಪದೆ ಪರ್ಫ್ಯೂಮ್ ಅಂದ್ರೆ ಸುಗಂಧ ದ್ರವ್ಯಗಳನ್ನ ತಪ್ಪದೆ ಹಚ್ಕೊಳ್ತಾರೆ. ಇದನ್ನ ಹಚ್ಕೊಳ್ಳೋದ್ರ ಉದ್ದೇಶ ಬೆವರಿನ ವಾಸನೆ ಬರಬಾರದು ಅಂತ. ಇದೇ ಪರ್ಫ್ಯೂಮ್ ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಅದ್ರ ಜೊತೆಗೆ ಜನ ಕೂಡ ನಿಮ್ಮತ್ತ ಆಕರ್ಷಿತರಾಗ್ತಾರೆ. ನೀವು ಕೂಡ ಇದೇ ಉದ್ದೇಶಕ್ಕಾಗಿ ಪರ್ಫ್ಯೂಮ್ ಅನ್ನ ಬಳಸ್ತಾ ಇದ್ದೀರಾ? ಹಾಗಾದ್ರೆ ನಾವು ಹೇಳುವಂತಹ ಕೆಲ ಉಪಾಯಗಳನ್ನ ಮಾಡಿ. ಇದನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಅಂದ್ರೆ ಗಂಡ ಹೆಂಡತಿ ನಡುವೆ ಇರುವಂತಹ ವೈಮನಸ್ಸು ದೂರ ಮಾಡುತ್ತೆ. ಹೆಂಡತಿ ಈ ರೀತಿಯ ಪರ್ಫ್ಯೂಮ್ಗಳನ್ನ ಹಚ್ಕೊಂಡ್ರೆ ಗಂಡನ ಆಯುಷ್ಯ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆನೂ ಇದೆ. ಹಾಗಾಗಿನೇ ಈ ಸುಗಂಧ ದ್ರವ್ಯ ಸಾಕಷ್ಟು ಪರಿಹಾರಗಳನ್ನ ಕೊಡುತ್ತೆ. ನೀವು ಕೂಡ ನಾವು ಹೇಳಿರುವಂತಹ ಈ ಉಪಾಯಗಳನ್ನ ಮಾಡಿ. ಇದನ್ನ ಮಾಡೋದ್ರಿಂದ ಆತ್ಮವಿಶ್ವಾಸವು ಹೆಚ್ಚಾಗುತ್ತೆ, ಜೊತೆಗೆ ಕೆಲ ಸಮಸ್ಯೆಗಳಿಗೂ ಪರಿಹಾರವೂ ಸಿಕ್ಬಿಡುತ್ತೆ. ಮಾರುಕಟ್ಟೆಯಲ್ಲಿ ಸಾವಿರಾರು ಬಗೆಯ ಪರ್ಫ್ಯೂಮ್ಗಳು ಸಿಗುತ್ತೆ. ಕೆಲವು 100-200 ರೂಪಾಯಿಗೆ ಸಿಕ್ಕರೆ, ಇನ್ನು ಕೆಲವು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅವುಗಳನ್ನ ಅವರವರ ಬಜೆಟ್ ಆಧಾರದ ಮೇಲೆ ಖರೀದಿ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಪರ್ಫ್ಯೂಮ್ ಇದ್ದೇ ಇರುತ್ತೆ. ಈಗ ಇದೇ ಪರ್ಫ್ಯೂಮ್ ಇಟ್ಕೊಂಡು ಲಾಲ್ ಕಿತಾಬ್ ಅನ್ನೋ ಪುಸ್ತಕದಲ್ಲಿ ಹೇಳಿರುವಂತಹ ಕೆಲ ಅದ್ಭುತ ಪರಿಹಾರವನ್ನ ಹೇಳ್ತೀವಿ. ಇಲ್ಲಿ ಹೇಳಿರುವ ಹಾಗೆ ನೀವು ಮಾಡಿದ್ರೆ ಸಾಕು. ಈ ಉಪಾಯವನ್ನ ಹುಡುಗರು, ಹುಡುಗಿಯರು, ವಯಸ್ಸಾದವರು, ಕೆಲಸಕ್ಕೆ ಹೋಗೋರು ಇಲ್ಲ ಮನೆಯಲ್ಲೇ ಇರೋರು ಯಾರು ಬೇಕಾದ್ರೂ ಮಾಡಬಹುದು. ಈ ಉಪಾಯ ಮಾಡೋ ಮುನ್ನ ಒಂದೇ ಒಂದು ಷರತ್ತು, ಯಾವುದೇ ದುರುದ್ದೇಶ ಇಟ್ಕೊಂಡು ಮಾತ್ರ ಮಾಡಬೇಡಿ. ಆ ಸಮಯದಲ್ಲಿ ಇದು ಉತ್ತಮ ಪರಿಹಾರ ಆಗಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ಪರಿಹಾರ ನಿಮಗೆ ದೊಡ್ಡ ಹಾನಿಯನ್ನೇ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಬೇಕಾಗಿರುವಂತಹ ಮುಖ್ಯವಾದ ಉಪಾಯ ಅದೇನು ಅಂತಂದ್ರೆ ಅದೇ ಸುಗಂಧ ದ್ರವ್ಯದ ಉಪಾಯ. ನಾವು ಈಗಾಗಲೇ 3 ಗ್ರಹಗಳನ್ನ ಬಲಿಷ್ಠ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳಿದೀವಿ. ಅದ್ರ ಜೊತೆಗೆ ಶುಕ್ರ ಗ್ರಹ ಐಷಾರಾಮಿ ಜೀವನವನ್ನ ಆಕರ್ಷಿಸುವಂತಹ ಗ್ರಹ. ಇದನ್ನ ಇನ್ನಷ್ಟು ಬಲಿಷ್ಠ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಈ ಉಪಾಯ ಮಾಡೋದ್ರಿಂದ ಜನ ನಿಮ್ಮತ್ತ ಆಕರ್ಷಿತರಾಗ್ತಾರೆ ನಿಜ. ಜೊತೆಗೆ ಗಂಡ ಹೆಂಡತಿ ನಡುವೆ ಅದೆಂಥ ದೊಡ್ಡ ಮನಸ್ತಾಪ ಇದ್ರೂ ಕೂಡ ದೂರವಾಗ್ಬಿಡುತ್ತೆ. ಅದಕ್ಕಾಗಿ ಏನ್ ಮಾಡಬೇಕು ಅಂತಂದ್ರೆ, ಮೊದಲಿಗೆ ಯಾವ್ದಾದ್ರೂ ಒಂದು ಬುಧವಾರದ ದಿನ ಪತ್ನಿಯಾದವರು ಕಡಿಮೆ ಅಂತಂದ್ರೂ 3 ಗಂಟೆಗಳ ಕಾಲ ಮೌನವ್ರತವನ್ನ ಪಾಲಿಸಬೇಕು.
ಹಾಗೆಯೇ ಶುಕ್ರವಾರದ ದಿನದಂದು ಸಕ್ಕರೆಯನ್ನ ಹಾಕಿ ಸಾಬುದಾನಿಯ ಪಾಯಸವನ್ನ ಮಾಡಿ ಮನೆಯ ಸದಸ್ಯರಿಗೆ ಕೊಡಬೇಕು, ಪತಿಗೂ ಕೊಡಬೇಕು. ಅದನ್ನ ಮರಿಲೇಬಾರದು. ಇದೆಲ್ಲ ಮಾಡಿದ ನಂತರ ಸಂಜೆಯ ಸಮಯ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಯಾರಿಗಾದ್ರೂ ಸುಗಂಧ ದ್ರವ್ಯವನ್ನ ದಾನದ ರೂಪದಲ್ಲಿ ಕೊಡಬೇಕು. ಇನ್ನೊಂದು ವಿಷಯ, ಸುಗಂಧ ದ್ರವ್ಯ ಅಂದಾಕ್ಷಣ ಯಾವುದೋ ಕಾಸ್ಟ್ಲಿ ಪರ್ಫ್ಯೂಮ್ ಕೊಡೋದಲ್ಲ. ಮಾರುಕಟ್ಟೆಯಲ್ಲಿ ಇತ್ರ ಅನ್ನೋ ಪುಟ್ಟ ಬಾಟಲಿಗಳು ಸಿಗುತ್ತವೆ, ಅದನ್ನ ದಾನ ಮಾಡಬೇಕು. ಇನ್ನು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಂಪತ್ತು ವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತಂದ್ರೆ ದೀಪಾವಳಿ ಎಂದು ಲಕ್ಷ್ಮೀ ಪೂಜೆ ಮಾಡುವಾಗ ಈ ಇತ್ರವನ್ನ ಬಳಸಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ಕೃಪೆಗೆ ನೀವು ಒಳಗಾಗ್ತೀರಿ. ಇದರಿಂದ ನಿಮ್ಮ ಭವಿಷ್ಯಕ್ಕೂ ಒಳಿತಾಗುತ್ತೆ. ಹಾಗೇನೆ ನೀವು ಹುಟ್ಟಿದ ದಿನ ಬುಧವಾರ ಆಗಿದ್ದಲ್ಲಿ, ಇಲ್ಲ ನಿಮ್ಮ ಜನ್ಮ ನಕ್ಷತ್ರ ಬುಧ ಆಗಿದ್ದಲ್ಲಿ ಮಲ್ಲಿಗೆ ಎಣ್ಣೆ ಅಥವಾ ಮಲ್ಲಿಗೆ ಸುವಾಸನೆಯ ಇತ್ರವನ್ನ ಅರಳಿ ಮರಕ್ಕೆ ಸಿಂಪಡಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವದ ವರ್ಚಸ್ಸು ಹೆಚ್ಚಾಗೋದಲ್ಲದೆ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದು ನಿಮಗೆ ಲಾಭವನ್ನ ತಂದುಕೊಡುತ್ತೆ. ಈ ಎಲ್ಲ ಉಪಾಯ ಮಾಡೋದ್ರ ಜೊತೆಗೆ ನಿಮ್ಮ ಬಳಿ ತಿಳಿ ಬಣ್ಣದ ಪರ್ಸನ್ನ ಇಟ್ಕೊಳ್ಳಿ. ಆ ಪರ್ಸ್ ಒಳಗಡೆ 20ರ 2 ನೋಟುಗಳನ್ನ ತಗೊಂಡು ಅದಕ್ಕೆ ಶ್ರೀಗಂಧ ಮತ್ತು ಸುಗಂಧ ದ್ರವ್ಯವನ್ನ ಹಚ್ಚಿ ಭದ್ರವಾಗಿ ಇಟ್ಕೊಂಡು ಬಿಡಿ. ಇದು ನಿಮಗೆ ಶುಭವನ್ನ ತಂದುಕೊಡುತ್ತೆ, ಹಾಗೆಯೇ ಧನಲಾಭವನ್ನು ಕೂಡ ಮಾಡಿಸುತ್ತೆ. ಇಂತಹ ಇನ್ನು ಬೇರೆ ಬೇರೆ ಉಪಾಯಗಳನ್ನ ನೀವು ಮಾಡೋದಾಗಿದ್ರೆ ಸಾಧ್ಯವಾದಷ್ಟು ಗುಲಾಬಿ ವಾಸನೆಯ ಸುಗಂಧ ದ್ರವ್ಯ ಇಲ್ಲ ಇತ್ರಗಳನ್ನೇ ಬಳಸಿ. ಇದರಿಂದ ಅತಿ ಶೀಘ್ರದಲ್ಲೇ ಉತ್ತಮ ಫಲ ಸಿಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಸುಗಂಧ ದ್ರವ್ಯದ ಉಪಾಯ ಅಪಾರ ಹಣ ತಂದುಕೊಡುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.